हाय गाइस ಎಂಚಲ್ಲರಿ ಯಾನ್ ಮಸ್ತ್ ಶಾರ್ಲೆ ಇತ್ತೆ ಎಂಕುಲಿನಿ ಮೊನವರ ಪೋಂದುಲ್ಲ ಸೊನ್ನೊಂಜಿ ಇವೆಂಟ್ ಉಂಡು ತೋ ಇತ್ತೆ ಬಯ್ಯದ 4 ಗಂಟೆ ಆವೊಂದುಂಡು ಎಂಕ್ಲಿಗಿತ್ತೆ 3 ಗಂಟೆದ ಟ್ರಾವೆಲಿಂಗ್ ಉಂಡು ಮುಲ್ಪೊಡ್ದು ಅಲ್ಪ ಮುಟ್ಟ ಪೋರೆ ತೋ ಇತ್ತೆ ತೂಕ ಪೂರ ಗುಡ್ ಪಿದಾಡೊಂದುಲ್ಲೇರು ಮಮ್ಮಿ ಪಿದಾಡ್ದಾಂಡ್ ಪೊರ್ಲು ತೋಜೊಂದುಲ್ಲೇರು ತುಲೆ ಅಂದ ಎಂಕಲ್ ದೂರ ಹೋಗ್ಬಿಟ್ಟು ಬಂದು ಪಂಡನ ಮೊನವರ್ ಪೋಂದುಲ್ಲ ಎಂಕುಲು ಹೋನವರ್ದ ಇವೆಂಟ್ ಪೋಂದುಲ್ಲ ಯಾನ್ ಬೊಕ ಮಮ್ಮಿ ರೆಡ್ ಬೊಕ ಚಿಕ್ಕ ಮನ ಮಗಲನ್ ಜಿಗ್ಗಿ ಅತ್ತು ಮಾರಿ ಅಲ್ಪ ಪೂರ ಆಜಿರ್ದಿನ ಒಬ್ಬರ ಬುರ್ಚಿ ತೂಚ ಉಂಡು ಇಂಕ ಆಫ್ ಓಕೆನಾ ಕಟ್ ಮಾಡಿ ಮಮ್ಮಿ ಬೊಕ ರಕ್ಷಿತ ರೆಡ್ ಹಾಯ್ ಗೈಸ್ ಎಂಚಲ್ಲ ನಿಗುಲ್ ಯಾರ ವಸ್ತು ಎನ್ನ ಬ್ಲಾಗ್ ಎನ್ನ ಬ್ಲಾಗ್ ಮುಂದಿನ ಬ್ಲಾಗ್ ನಮಸ್ಕಾರ ಓಕೆ ನಮ್ಮ ಮಮ್ಮಿನ ಎಕ್ಸ್ಪ್ರೆಷನ್ ಅಲ್ಲಿ ಕೊಟ್ಟು ಯಾನ್ ಪಾತೆರ್ ನಗ ಮಮ್ಮಿನ ಎಕ್ಸ್ಪ್ರೆಷನ್ ಅವ್ ಮಮ್ಮಿ ಅಂಚಾವ್ ದಯ ಮಾಡ್ಕೊಂಡು ಗೊತ್ತುಂಡ ಆರೆ ಪಾತೆರ್ನ ಲೆಕ್ಕ ಮಾಡ್ಬೋದು ಯಾನ್ ಟಿವಿ ಮಿಡಿ ತೋಜೊಂದಿತ್ತೇಡ ಯಾನ್ ಅಲ್ಪ ಪಾತೆರ್ ಒಂದು ಉಪ್ಪೈತೆ ಮಮ್ಮಿ ಅಲ್ಲಿ ಪೋಡ್ದೆ ನೆರ್ಪಿನತ್ತೆ ಮಮ್ಮಿ ಅಲ್ಲಿ ಪೋಡ್ದೆ ಎಕ್ಸ್ಪ್ರೆಷನ್ ಕೊಡ್ಪಿನ್ ಅಂತ ಬನ್ ಪನ್ ಉಚ್ಚಿಂದು ಅಂದಂದೆ ಪಾತೆರ್ ಮುಲ್ ಪೋಡ್ದು ಮಮ್ಮಿ ಎಕ್ಸ್ಪ್ರೆಷನ್ ಭರತನಾಟ್ಯಂ ಮಲ್ಪುನ್ ಪಾತೆರ್ ವಲ್ಲಿಂದು ಕುಚ್ ಬಿ ಗೈಸ್ ಅಮ್ಮ ಒನವರ್ದ ಇವೆಂಟ್ ಬಂದಿಲ್ಲ ಪಿದಾರ್ದಾತ ಜಿಮುಲ್ನ ಇತ್ತೆ ಬೇಗ 2 ನಿಮಿಷ ಪಿದಾಡ್ರೆ ಎಂಕ್ಲೆಗ್ 3 ಗಂಟೆದ ಆಲ್ರೆಡಿ 3 ಗಂಟೆದ ಟ್ರಾವೆಲಿಂಗ್ ಉಂಡು ಅಂದ್ ಅವ ಎಡಮ ಗಂಟೆದ ಇವೆಂಟ್ ಅಂತ ಚೋನು ಬೇಬಿ ಪುಚ್ಚ ತುಳಿಯೇ ಬಂಗಾಲಿ ಉಂದೆ ಪುಚ್ಚ ನಿಕ್ಲೆಗ್ ನೆನೆ ಪುಂಡೆ ಎಂಕುಲ್ ಬ್ಲಾಗ್ ಮಲ್ದಿತ್ತ ಅಯ್ಯೋ ಉಂದೆ ಎಂಕ್ಲೆಗ್ ಯಾ ಎಂಕಲ್ನಗ ಎಂಕುಲ್ ಅಲ್ಪ ದ್ವಾರದ ಅಲ್ಪ ಗಾಡಿ ಪೋನಗ ಎಂಕ್ಲೆಗ್ ತಿಕ್ಕದಿನ ಪುಚ್ಚ ಉಂದು ಎಂಕುಲ್ ಪಾತಂ ಬೈ ಎಸ್ ಪೊರ್ಲುಂಟುಲೆ ಪೋರೆ ರೆಡಿ ಆಯಾ ಕಾರ್ ಬತ್ತೆ ದಾದಾ ವಿಡಿಯೋ ಕಾಲ್ ವಾ ಎಂಟ್ರಿ ಇದಿಲೆ ಗ್ರ್ಯಾಂಡ್ ಎಂಟ್ರಿ ಯೋ ಪತ್ಯದ ಬುದರದೆ ಬಂದನ ಶೃಂಗಾರ ಅನನ್ನ ಕೊಂಬೆಗೆ ಗತತ ಶೃಂಗಾರ ಚಂದನ ಕೊಂಬೆಗೆ ಭೂಮಿಯ ವಯ್ಯಾರ ಯಾವ ಪೊಕ್ಕಳ ಪದ್ಯ ಫಸ್ಟ್ ಕೇ ನೋಡು ಎಡ್ಡೆಡೆ ಅರೆ ಯಾನೇನ ಮನಸ್ಸದ ಪದ್ಯ ಪನ್ನಿ ಇತೆ ಹಾಯ್ ಹಾಯ್ ಅತ್ತು ಮರೆ ಪಪಿದಾಡ್ನು ಎನ್ನ ಪೂರ ಒಂದು ಉದುರಿ ತಾಳ್ದು ಅಲ್ಲ ಏಪಲ್ ಅಂಚ ಇನ್ಸಲ್ಟ್ ಮಲ್ಪರ ಇನ್ಸಲ್ಟ್ ಎಲ್ಲ ಮತ್ತೊಂದು ಯಾನ್ ಬಾರಿ ಬಂಗೋಡು ಉದುರಿ ಇನ್ಸಲ್ಟ್ ಮಲ್ಪೊಡ್ಚಿ ಏನ ಉದುರಿದ ವಾಪ್ಪಾ ಎತ್ ಪೊರ್ಲುಂಡು ಗೈಸ್ ಏನೋ ಇನ್ಸಲ್ಟ್ ಮಲ್ಪಾರ ಗೈಸ್ ಗೊತ್ತುಂಡು ಯಾನ್ ಬಾರಿ ಬಂಗೋಡು ಕಟ್ಟಿದ್ದೀನಿ ಗೈಸ್ ಕುಚರ್ ಒಂದು ಪುರ ತೋಜಾರೆ ಬಲ್ಲಿ ಬಂದು ಯಾನ್ ಮಲ್ಲಿಗೆ ಒಂದು ದೀಪ ಮಿತ್ತಿಡ್ದು ಮಲ್ಲಿಗೆ ಉಂಡು 20 ಮಲ್ಲಿಗೆ ಬೈದೇರು ಈ ಮಲ್ಲಿಗೆ ಉಂಡು ತಿಕ್ಕಾಯಿನ್ ಯಾನೊಂದು ಪುರ ತಿಕ್ಕದಿನ ತೋಜಾರೆ ಬಲ್ಲಿ ಪದ್ದು ಅಂಚ ಯಾನಿತ್ತೆ ಮೋಡಿ ಮಲ್ಲಿಗೆ ಮಲ್ಲಿಗೆ ಒಂಡಿಯೇ ಮಲ್ಲಿಗೆ ಒಂಜಿ ಕೊರೋಡವೇ ಇವು ತೊಟ್ಟೆಡ್ ಬಸೋನು ಪಂಡ ಮಲ್ಲಿಗೆ ಚೂರು ಪಿರಿಯ ಅಂಡ ಐಕ್ ಕಾಕಡ ಅಂದು ಮಲ್ಲಿಗೆ ಲೆಕ್ಕ ನಿತ್ತೀನಿ ಐಕ್ ಕಾಕಡ ನಾವು ಏ ಸೋನು ಕ್ಲಿಪ್ ಪಸಂಡನ ಅವ್ ಇಂಚ ಉಳ್ಳ ತಿಕ್ಕಂಡ ಕ್ಲಿಪ್ ಪೂರ ದಾಲ ಬರ್ಚಿ ಗೈಸ್ ಆಕ್ಚುಲಿ ದಾರಿ ಗೊತ್ತುಂಡೆ ಎಂಗು ದೂರ ಪೋಪಿನ್ ಬಂದು ಪಂಡತೈ ಪಂಡೆ ಈ ಪನ್ ಕೂಡಾರ ಮಲ್ಲ ತೂಟೆ ಅವೆ ಅಲ್ಲಿ ಸತ್ಯ ಬನ್ನೊಂದುಲ್ಲೆ ಮಲ್ಲ ತೂಟ ತೂವರೆ ಬಿಸಲ ವಾಯ್ ಬುಡ್ದು ತೆಲ್ತೊಂದು ಪೋಲ್ ಬಟ್ ಇನ್ನ ಪನೋಡೈತೆ ಪನೋಡ ಏ ಮುನಿಯನ ಕುಜಲ್ ಬೂರುಂಡು ಸೇಚಿಡು ಮೀನಿಂದ ತರ ತಿರ್ತ ಮಲ್ಲೆಚ್ ಏನ ರಿಯಲ್ ಕುಜಲ್ ಏನಿ ಫೋನ್ ಬರಲ್ಲ ಶೇಪ್ ಮಲ್ತಿನ್ ಆತೆ ಅರ್ಥ ಆಯ್ತಾ ಏ ಎಂಕುಲ್ ಪಿದಾಡೊಂದಿಲ್ಲ ಈ ಬ್ಯಾಗ್ ಏನ ಕುಚ್ಚನಾಗುತ್ತಿಲ್ಲ ಏತ್ತು ಪೊರ್ಲುಡು ಒಟ್ಟಿಗೆ ಜೊಯ್ದೇರು ಬಾಯ್ ಕುಲ್ಯ ಎಂಕುಲು ಒಂದು ಎರಿಗೊಂದು ವಿಡಿಯೋ ಗೆಪ್ಪುನು ನಿಕ್ಕಿಂದೆ ಗೆಪ್ಪು ಬಾಯ್ ದೊಡ್ಡ ಬಾಯ್ ಕಸ ಕೂತಾರ ದೊಡ್ಡ ಆಕ್ಚುಲಿ 2 ಗಂಟೆಗೆ ನಮಕ್ ಮುಟ್ಟೋಡು ಟಿಕೆ ಐತೆ ಆಲ್ರೆಡಿ 5:30 ಅಂಡಿಯ ತಾಂಡಿಯಾ 5:19 ಓಬ್ಬೋ 19 ಅಂಡ್ ಓಕೆ ಸೊ 2 ಗಂಟೆಗೆ ಅಲ್ಪ ಮುಟ್ಟೋಡು ಮುಲ್ಪ ಪಡುವೆ ಇದ್ರೆ 1 ಅವರ್ ಪೋರೇನೆ ಐತೆ 3 ಗಂಟೆ ಉಂಟು ಎಂಕುಲು 1 ಅವರ್ ಮುಟ್ಟಿಯಾ
बॅनर तोच बाबूली आला ये तुम्हाला बॅनर तुले ಎಂಗುಲಿ ತೌಲೆ ಪೋಂದಿಲ್ಲ ಬ್ಯಾನರ್ ಇನ್ನಿತ ಅದ ಫಂಕ್ಷನ್ ಅದಿತ್ತೆ ಪೋಪಿ ನೀನಿ ಅತ್ತ ನಮ್ಮ ಇನಿಯ ಫಂಕ್ಷನ್ ಅತ್ತ ತವೆ ಫಂಕ್ಷನ್ ಪೋಂದಿಲ್ಲ ಪೂರ ತಾರೆ ಆಲಾಂಡ್ ನೋಡಬಾರದೆ ಎಂಕ್ಲಿಗೆ ಅಗಲ್ನ ಕಾರ್ ಫಾಲೋ ಮಲ್ಪರೆ ಬಂಡೇರು ಮಲ್ಲಿಗೆ ದೀಪ ತರೇನೆ ಸರಿ ಜಿ ಮಲ್ಲಿಗೆ ತಾರೆ ನಾವಜ್ಜಿ ಮಲ್ಲಿಗೆ ಮಲ್ಲಿಗೆ ದೀಪ ಅರೆ ಬೊಕ್ಕ ತರೇನ ಮಲ್ಲಿಗೆ ಕೊರ್ಲೆ ಬುಚ್ಚಿದ್ರು ತಾರೆ ಪೂರ ಬೂತು ನಿನ್ನ ಇಚ್ಚಿ ಮಲ್ಲಿಗೆ ಜನ್ ಮಿತ್ರ ತಿಕ್ಕವೆ ಇತ್ತೆ ಬುಚ್ಚಿ ಬೊಕ್ಕ ಇದು ಗೊತ್ತುದಿ ರೂಮಲ್ ಬೋಪಿನ ಡೈರೆಕ್ಟ್ ಫಂಕ್ಷನ್ ಗೆ ಬೋಪಿನ ಗೊತ್ತುದಿ ರಿಸ್ಕ್ ಪಡ್ಚಿ ಮಲ್ಲಿಗೆ ಪಾಡ್ದು ಬಿಡ್ಪೆ ಎದುರುಂಡ ಇದು ಡ್ಯಾಶ್ ಬೋರ್ಡ್ ಒಲ್ಪ ಮೂಲು ಓ ಮಲ್ಲಿಗೆ ಮಲ್ಲಿಗೆ ಹತ್ತುಂದು ಕಂಕಡ ಕಂಕಡ ಸೊ ನಿಂಚು ತಿರುಗಿ ಬರ ಕಣ್ಣನಲ್ಲಿ ಕಣ್ಣನ್ನ ನೋಡು ಬರದೆ ಏನೋ ಒಂದು ಸರಿ ಇತ್ತು ಬಂಡ್ರ ಪೂಜಾ ಕಣ್ಣಲ್ಲಿ ನೋಡು ಇತ್ತೆ ಒಂದು ಸ್ಟೇಜ್ ಇರ್ಬೋದು ಪದ್ಯ ಬಂದ್ರೇಡ ಎಂಚತ್ತು ಚುಂಟು ಪಂದಿಲ್ಲಿ ನಾನ ಮಸ್ತ್ ಬರಲ್ಲ ಕಲ್ಪೋಣ ಮುನಿ ಒಂದು ನೆನಪುಂಡ ಇಲ್ಲಾಡ್ದು ಪಿದೈ ಬಣ್ಣಗ ಮುಂದೆ ಪದ್ಯ ಬಣ್ಣೊಂದಿತ್ತೀನಿ ಲಾ ಮುಂದೆ ಚೂರಿ ಅಶ್ವಿನಿ ಮ್ಯಾಮ್ ಪನ್ನೊಂದಿತ್ತೀನಿ ಮೊಲ್ ಏಪೋಡ್ ದಿಂಚಿ ಬಿಗ್ ಬಾಸ್ ಹೋದ್ ಬೈದಲ್ಲತ್ತೆ ಮೊಲ್ ಪಾತೆರುನ ಈತ್ ಜಾಸ್ತಿ ಮಲ್ದಲ್ ಬಂಡ ದುಂಗುಡ್ದು ಡಬಲ್ ಆತನಿತ್ತಲ್ಲ ಪಾತೆರುನ ಸುಳ್ಳು ಸತ್ಯ ಕನ್ನಡ ಅರ್ಥ ಆಗುದಿಲ್ಲ ಹಾಗೆ ಆ್ಯಕ್ಚುಲಿ ಇಯರಿಂಗ್ಲಿಗೆ ಲೇಟ್ ಇರುತ್ತೆ ಆಗಲ್ಲ ಇಲ್ಲಾಗ ಪಣ್ಣಗ ಫಂಕ್ಷನ್ ಸ್ಟಾರ್ಟ್ ಆಗೋದು ಚೂರು ಲೇಟ್ ಆಗಿಲ್ಲ ಟೈಮಿಗೆ ಕೂಡ 1 ಗಂಟೆ ಉಂಡಿಗೆ ಆಯ್ಕೆಗಳು ಮಮ್ಮಿನ ಫ್ರೆಂಡಿನ ಇಲ್ಲಾದ್ರೆ ಮಮ್ಮಿನ ಫ್ರೆಂಡ್ ಎಂಕುಲ್ ವನ ಸ್ವಲ್ಪ ರಕುಲ್ಯ ಸ್ಪೆಷಲ್ ತುಲ ದಾದ ಉಣ್ಣಿ ಮುಲ್ಗದುಲ ಮುಂಚಿ ಪಾಪಡ್ ಬಿರಿಯಾನಿ ಕರ್ಡ್ ರೈಸ್ ಕೋರಿ ದಾಲ್ ಚಪಾತಿ ರೈಸ್ ವನ ಸಾನ್ ಎಂಗಲ್ಲ ಬಂಜೆ ಫಿಟ್ ಟೇಸ್ಟ್ ಇತ್ತು ಎಡ್ಡೈತಿನ ಧರ್ಮದವನಸ್ಪುರ ಟೇಸ್ಟಿಗೆ ಇತ್ತು 5 ಮಿಂಚೋಳು ಬರ್ರೆಗೆ ಬಂಡೆ ರೈಕೆಂಕುಲ್ ಕೂಡ ಪಿದಾಡಿಯ ಅಲ್ಲ ಪೂ ಪಾಡ್ದು ಮಮ್ಮಿ ರೆಡಿ ಸಿನಿಮಾ ನಮ್ಮ ಕರಾವಳಿಯ ದೈವ ದೇವಾನುತಿಕ ದೇವತೆಗಳನ್ನ ಅದ್ಭುತವಾಗಿ ಅದರ ಶಕ್ತಿಯನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟ Shut up!
ಬಿಗ್ ಬಾಸ್ ಸಮಯ ಸರಿಯಾಗಿ 12:45. ಬಿಗ್ ಬಾಸ್ನ ಮನೆಯಂಗಳಕ್ಕೆ ನಮ್ಮ ಸ್ಪರ್ಧಿ ರಕ್ಷಿತಾ ಅವರ ಆಗಮನ. ರಕ್ಷಿತಾ ಅವರೇ, ಬಿಗ್ ಬಾಸ್ ನಿಮ್ಮನ್ನ ಮಾತನಾಡಲು ಕೋರಿಕೊಳ್ಳುತ್ತಿದ್ದಾರೆ. And ಅದಕ್ಕೂ ಮೊದಲು ಹೊನ್ನಾವರ ಬರ್ಲಿ, make some noise. ವಾ ವಾ ವಾ. ಬೆಳೆದ್ರೆ ಸಾಧನೆಯ ಸುತ್ತ ತುದಿಯಲ್ಲಿ ಹೀಗೆ ಬೆಳೆದು ನಿಲ್ಲಬೇಕಂತೆ, ಪ್ರೀತಿ ಕೊಟ್ರೆ ಹೀಗೆ ಹಂಚಿ ನಿಲ್ಬೇಕಂತೆ. ಹಾಗಾಗಿ ಮೊದಲು ರಕ್ಷಿತಾ ಅವರ ಮಾತು ಕೇಳೋದಕ್ಕಿಂತ ಮುಂಚೆ ಹೊನ್ನಾವರ ಉತ್ಸವ ಎನ್ನುವಂತಹ ಬಹುದೊಡ್ಡ ಇಷ್ಟು ಹೃದಯ ಸಾಗರವನ್ನ ಸೇರಿಸಿರುವಂತಹ ಮಂಜುನಾಥ್ ನಾಯ್ಕ್ ಸರ್ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಶಿವರಂತ್ ಹೆಗಡೆ ಸರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ವಿನಾಯಕ್ ಶೆಟ್ಟಿ ಸರ್ ಅಂಡ್ ನಮ್ಮ ಶ್ರೀರಾಮ್ ಜಾದೂಗರ್ ಸರ್ ಹಾಗೂ ವಿನಾಯಕ್ ಶೆಟ್ಟಿ ಅವರು ನಿಮ್ಮನ್ನ ಹೊನ್ನಾವರ ಕರೆಸಬೇಕು ಅಂತ ಹೇಳಿ ನಿರಂತರವಾದಂತಹ ಪ್ರಯತ್ನ. ಹಿಂಗಾದ್ರೂ ಮಾಡಿ ರಕ್ಷಿತಾ ಅವ್ರನ್ನ ಒಂದಿನಕ್ಕೆ 5 ದಿನದಲ್ಲಿ ಕರೆಸಬೇಕಂತ ಆಸೆ. ಬಿಕಾಸ್ ನಮ್ಮ ಹೊನ್ನಾವರದವರು ಪ್ರೀತಿಯಿಂದ ಇಟ್ಟಿರುವಂತಹ ನಮ್ಮ ರಕ್ಷಿತಾ ಅಂತ ಹೇಳಿ. ಹಾಗಾಗಿ ರಕ್ಷಿತನ ಕರ್ಕೊಂಡು ಬರೋದಕ್ಕೆ ಶ್ರೀರಾಮಣ್ಣ ದಯವಿಟ್ಟು ಬನ್ನಿ, ಮಂಜುನಾಥ್ ಸರ್ ಬನ್ನಿ, ಶಿವರಂತ್ ಹೆಗಡೆ ಸರ್ ಬನ್ನಿ, ದಯವಿಟ್ಟು ವಿನಾಯಕ್ ಶೆಟ್ಟಿ ಸರ್ ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ನಮ್ಮ ರಕ್ಷಿತನಿಗೆ ಒಂದು ಚುರಾಗ್ ಚಪ್ಪಾಳೆ ಕೊಡುವ. ಬಿಕಾಸ್ ನಾವೆಲ್ಲರೂ ಅನಿಸ್ತಾ ಇದ್ವಿ ಬಿಗ್ ಬಾಸ್ ಮುಗಿದ ಮೇಲೆ ರಕ್ಷಿತಾ ನಮ್ಮೂರಿಗೆ ಯಾವಾಗ ಬರೋದು ಅಂತ ಹೇಳಿ. ಒಂದು ಪ್ರೀತಿಯ ಒಂದು ಪ್ರೀತಿಯ ಗೌರವ ಇದೆ ನಮ್ಮ ಹೊನ್ನಾವರದ ಪ್ರೀತಿ. ಚೈತನ್ಯದಾಯಕವಾದಂತಹ ಮೂರ್ತಿ, ಅದಕ್ಕೊಂದು ಶಾಂತತೆಯ ಪ್ರತಿಬಿಂಬವಿದೆ. ಅದು ಭಗವಾನ್ ಬುದ್ಧನ ಮೂರ್ತಿಯನ್ನಿತ್ತು ನಿಮ್ಮ ಬಹಳ ಪಯಣ ಚೈತನ್ಯವಾಗಲಿ ಅಂತ ಹೇಳಿ ಹಾರೈಸ್ಕೊಂಡು ಹೇಳ್ತಾ ಇದ್ದೇವೆ. ನಾನು ಕಷ್ಟಪಟ್ಟು 2 ಭಾಷೆ ತುಳುವಲ್ಲಿ 2 ಅಕ್ಷರ ಕಲ್ತಿದ್ದೇನೆ ರಕ್ಷಿತಾ. ಈಗ ಅಲ್ಲಿ ಸಮನ್ವಯ ಹತ್ರ ಕೇಳಿದೆ, ರಕ್ಷಿತಾ ಬಂದಿದ್ದಾಳಲ್ಲ ಏನ್ ಕೇಳುವ ಅಂತ ಹೇಳಿ. ಕಷ್ಟಪಟ್ಟು ನನಗೆ ತುಳು ಬರೋದಿಲ್ಲ, ಆದ್ರೂ ಕಲ್ತಿದ್ದೇನೆ. ಎನ್ಶಲಾರು ಆಂಡು ಅನಸು ಅಪ್ಪ 2 ಬಂದಿದ್ದು 2 ಕೇಳಿದೆ. ಆದ್ರೆ ಈಗ ನಾನ್ ಜೋರ್ಸೆ ಬೋಲೋ ಪ್ಯಾರ್ಸೆ ಬೋಲೋ ಅಂದವಾಗ ಹೊನ್ನಾವರ ಓನ್ಲಿ ಕಾಲ್ ರಕ್ಷಿತಾ. ರೆಡಿಯಾ? ಹಿಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಅರ್ಧ ಗಂಟೆಲಿ ಹೋಗ್ತೀನಿ ಅಣ್ಣ ನಾನು ಅಂತೇಳಿ. ಇಲ್ಲ 6 ದಿನ ಆದ್ರೂ ಇಲ್ಲೇ ಇರ್ತೀನಿ ಅನ್ನೋ ರೇಂಜ್ಗೆ ಪ್ರೀತಿ ಕೊಡ್ಬೇಕು. ರೆಡಿಯಾ? ಜೋರ್ಸೆ ಬೋಲೋ ಪ್ಯಾರ್ಸೆ ಬೋಲೋ, ಜೋರ್ಸೆ ಬೋಲೋ ಪ್ಯಾರ್ಸೆ ಬೋಲೋ, ಜೋರ್ಸೆ ಬೋಲೋ ಪ್ಯಾರ್ಸೆ ಬೋಲೋ. ನೋಡ್ ಅವ್ರು ರೊಚ್ಚಿಗೆದ್ ಬಿಟ್ಟಿದ್ದಾರೆ ಅಂತ ಹೇಳಿ. ಓಕೆ, ನೀವಿತ್ತು ನಮ್ಮ ಹೊನ್ನಾವರ ಇತ್ತು, ಮಾತು ಕೇಳೋದಕ್ಕೆ ತುಂಬಾ ಕಾಯ್ತಾ ಇದ್ದೇವೆ. ನಮಸ್ಕಾರ ಹೊನ್ನಾವರ, ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲ ಪ್ರೀತಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ಪೆಷಲ್ ಥ್ಯಾಂಕ್ಸ್ ನಾನು ವಿನಾಯಕ್ ಸರ್, ಮಂಜುನಾಥ ಸರ್ ಮತ್ತೆ ಶ್ರೀರಾಮ್ ಸರ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ನನಗೆ ಇಷ್ಟು ಪ್ರೀತಿಯಿಂದ ಹೊನ್ನಾವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಓಕೆ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ ನಾನು ಇಲ್ಲಿ ತನಕ ಬರಲಿಕ್ಕೆ ಆಯಿತು ನನಗೆ. ಓಕೆ, ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿಯೇ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೊನ್ನಾವರ ಬರೋದು. ಓಕೆ, ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ನಾನು ಹೊನ್ನಾವರ ಕೇಳಿದ್ದೀನಿ. ಹೊನ್ನಾವರದಲ್ಲಿ ಇದೆ ಸರಸ್ವತಿ ನದಿ ಉಂಟು, ಮತ್ತೆ ಇದೆ ಅಪ್ಸರ ಕೊಂಡ. ಹೌದು, ಗ್ಯಾರಂಟಿ ನಾನು ವಿಸಿಟ್ ಮಾಡ್ತೀನಿ, ಇಲ್ಲಿ ಬನ್ನಿ. ಓಕೆ, ಆ್ಯಂಡ್ ನೀವು ಎಲ್ಲರೂ ಬಿಗ್ ಬಾಸ್ ಮಿಸ್ ಮಾಡ್ತಾ ಇದ್ದೀರಾ? ನಾನು ಕೂಡ ಸೇಮ್ ಮಿಸ್ ಮಾಡ್ತಾ ಇದ್ದೀನಿ. ಮಲವಳ್ಳಿಯಲ್ಲಿ ಎಂತ ಎಂತ ಫೋಟೋ ಸಾಂಗಾ?
ಹಾ ಹೌದು, ಬೇರೆ ಅದು ಸೇವಂತಿ ಸೇವಂತಿ ಇದು ಬೇರೆ ಸಾಂಗ್. ಸೇವಂತಿ ಮತ್ತೆ ಪ್ರೇಮಚಂದ್ರಮ ತುಂಬಾ ಸತಿ ನೀವು ಕೇಳಿದ್ದೀರಾ. ಎಂತ ಸೆಲ್ಫಿ ಸೆಲ್ಫಿ? ಸೆಲ್ಫಿ ನಂತರ ಕೊಡ್ತೀನಿ, ಫಸ್ಟ್ ಒಂದು ಹಾಡು ಆಡ್ತೀನಿ. ಯಾವ್ದು ಹಾಡಲ್ಲಿ? ಯಾವ್ದು ಬೇಕು ಹಾಡು? ಪಟ ಪಟ ಆರು ಗಾಲಿಪಟ ಆಡ್ಲಾ? ಹಾ ಹಾ ಎಲ್ರೆಲ್ರು ಕೈ ಹೀಗ್ ಮಾಡಿ ಪಟ ಪಟ ಗಾಳಿ ಪಟ ಮಾಡುವ. ನಾವು ಹಂಗ್ ಮಾಡ್ತಿದ್ರೆ ಪರವಾಗಿಲ್ಲ, ಪಟ ಪಟ ಚಪ್ಪಾಳೆ ಕೊಡುವ. ಎಲ್ಲರ ಮೊಬೈಲ್ ಕೈಯಲ್ಲಿದೆ, ಚಪ್ಪಾಳೆ ತಟ್ಲಿ ಒಂದ್ ಕೈ ಫ್ರೀನೇ ಇಲ್ಲ ಯಾರದ್ದು. ಆಡ್ತೀನಿ. ಹಾ ರೆಡಿ, ಕಂಟಿನ್ಯೂಸ್ ಅಲ್ಲಿ ಆಡ್ತೀನಿ. ಓಕೆ. ಇದು ಹಕ್ಕಿ ಅಲ್ಲ ಆದ್ರೆ ಆಗೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇಬ್ರೂನು ಕೋತಿ ಅಲ್ಲ, ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹಾರು ಕೂಲಿಪಟ. ಇನ್ನೊಂದ್ಸರಿ ಪಟ ಪಟ ನೀವ್ ಹೇಳ್ಬೇಕು ಈಗ. ಓಕೆ ರಕ್ಷಿತಾ, ಅವ್ರು ಹಾಡ್ಲಿ. ಇದು ಹಕ್ಕಿ ಎಲ್ಲ ಹಾರುತ್ತದೆ ಅಂತ ಹೇಳ್ತಾರೆ, ಪಟ ಪಟ ನೀವ್ ಹೇಳ್ಬೇಕು. ರೆಡಿ, ಹಾಡಿ ಇನ್ನೊಂದ್ಸರಿ. ನಮ್ಮ ಹಾಡ್ತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಹೊನ್ನಾವರದಲ್ಲಿ ತುಂಬಾ ಅದ್ಭುತ ಸಿಂಗರ್ಸ್ ಇದ್ದಾರೆ. ಓಕೆ. ಇದು ಹಕ್ಕಿ ಅಲ್ಲ ಅದೇ ಹಾಕೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇಬ್ರೂನು ಕೋತಿ ಅಲ್ಲ, ಎಲ್ರು ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹೂರು ಗೂಳಿಪಟ. ವಾ 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 ವಾ, ಬರ್ಲಿ ಅಲ್ಲ. ನಾವು ಬಿಗ್ ಬಾಸ್ ಅಲ್ಲಿ ಎಷ್ಟು ಚಂದ್ರ ನೋಡಿದ್ದೀವೋ, ಒಂದು ಮುಗ್ಧ ಮನಸ್ಸನ್ನ ನೋಡಿದ್ದು ರಕ್ಷಿತಾ ಅವರಲ್ಲಿ. ಏನು ಕಲ್ಮಶ ಇಲ್ಲ, ಅವಳು ಹೆಂಗಿದ್ದಾಳೋ ಹಂಗಿದ್ಲು. ನಮ್ ಕರಾವಳಿ ಪ್ರೀತಿ ಏನಿತ್ತು ಬಿಗ್ ಬಾಸ್ ಅಲ್ಲಿ ತಂದು ಕೊಟ್ಲು. ಆ ಮುಗ್ಧ ಮನಸ್ಸಿಗೆ ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರ್ಲಿ. ನಾವೇನ್ ಜಾಸ್ತಿ ಕೇಳೋದಿಲ್ಲ. ಬಿಗ್ ಬಾಸ್ ಅಲ್ಲಿ ಫಸ್ಟ್ಗೆ ಎಂಟ್ರಿ ಕೊಟ್ರಿ, ಫಸ್ಟ್ಗೆ ಎಲಿಮಿನೇಷನ್ ಆದ್ರಿ, ಮತ್ತೆ ಒಳಗಡೆ ಹೋದ್ರಿ, ಆಮೇಲೆ ಬಂದಿದ್ದು ರನ್ನರ್ ಅಪ್ ಎನ್ನುವಂತಹ ಬಿರುದನ್ನ ಇಟ್ಕೊಂಡು. ಹೆಂಗಿತ್ತು ರಕ್ಷಿತಾ ಅವರೇ ಅದ ಅನುಭವಗಳು? ಅದೇ ಅನುಭವ ಹೇಗ ಇತ್ತು ಅಂತ ನಂಗೆ ಕೂಡ ಗೊತ್ತಿಲ್ಲ. ಅಂದ್ರೆ ಹೇಗ ಆಯ್ತು, ಹೇಗ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಶೋ ಇತ್ತು, ಫುಲ್ ಅನ್ಎಕ್ಸ್ಪೆಕ್ಟೆಡ್. ನಾನು ಜಸ್ಟ್ ಅಲ್ಲಿ ಜೀವಿಸ್ತಾ ಇದ್ದೀನಿ, ಹೊಳಗೆ ಬಂದು ನೋಡುವಾಗ ಇಷ್ಟು ಪ್ರೀತಿ, ಇಷ್ಟು ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನ್ಗೆ ಅಷ್ಟೇ. ನಮ್ಗೆ ಒಂದು ಖುಷಿ, ಒಂದ್ಸಾರಿ ಶೈನಿ ಶೆಟ್ಟಿ ವಿನ್ ಆಗ್ತಾರೆ ನಮ್ಮ ಕಾಸ್ಟಲ್ ಇಂದ, ರೂಪೇಶ್ ಶೆಟ್ಟಿ ಅವ್ರು ವಿನ್ ಆಗ್ತಾರೆ, ಮೂರನೇ ಮತ್ತೆ ರಕ್ಷಿತ್ ಶೆಟ್ಟಿ ಅವ್ರು ವಿನ್ ಆಗ್ತಾರೆ, 4 ವಿನಾಯಕ್ ಶೆಟ್ಟಿ ಅವ್ರು ವಿನ್ ಆಗ್ತಾರೆ. ವಿನಾಯಕ್ ಶೆಟ್ಟಿ ಅವರು ವಿನ್ ಆಗ್ಬೋದು ಅಲ್ಲ ಬಿಗ್ ಬಾಸ್ಗೆ? ಸೇವಂತಿ ಆಡ್ಲಾ? ಅದೇ ಮೇಲೆ ಮೇಲೆ ಗೊತ್ತುಂಟು, ಸ್ವಲ್ಪ ತೊಂದ್ರೆ ಇಲ್ಲ. ನಾವು ರಕ್ಷಿತ್ ಅವ್ರನ್ನ ಇಲ್ಲಿ ತನಕ ಕರೆದಿದ್ದೆ ನಾವು ರಕ್ಷಿತ್ ಅವರ ಪ್ರೀತಿ ಹಾಡು ಕೇಳೋಬೇಕು ಒಂದ್ಸರಿ ಚಂದವಾಗಿ. ಸೇವಂತಿಯೇ ಸೇವಂತಿಯೇ ನನ್ನ ಜಿಯಲಿಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಸಿಯಲಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುಮಂತ ನೀನು, ಶ್ರೀಗಂಧಗಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ಹಾಳಿದು, ನಾನ ಅಲ್ಲ ಹೇಳ್ಕೊಡುವ ಅಂದ್ರೆ ನನಗೆ ಬರೋದು ಅಷ್ಟೇ ಅಂತೇಳಿ. ಒಂದ್ ಕೆಲಸ ಮಾಡುವ, ವಿಡಿಯೋ ಸ್ಟಾಪ್ ಮಾಡಿ ಒಂದ್ಸರಿ ಎಲ್ರು ವಿಡಿಯೋ ಒಂಚೂರು ಸ್ಟಾಪ್ ಮಾಡುವ. ನಾವು ರಕ್ಷಿತಳಿಗೆ ಏನ್ ಕೊಟ್ಟು ಕಳಿಸ್ತೀವೋ ಗೊತ್ತಿಲ್ಲ, ಒಂದು ಪ್ರೀತಿ ಕೊಟ್ಟು ಕಳಿಸಿದ್ರೆ ಇನ್ನು 10 ವರ್ಷ 20 ವರ್ಷ ಆದ್ರೂ ಕೂಡ ನೆನಪಿರುತ್ತೆ. ನಿಮ್ಮೆಲ್ಲರ ಮೊಬೈಲ್ ಟಾರ್ಚ್ ನ ಒಂಚೂರು ಕೆಳಗಡೆಯಿಂದ ಆನ್ ಮಾಡಿ ನೋಡುವ. ಅಷ್ಟಿದೆ ಮೊಬೈಲ್ ಟಾರ್ಚ್ ಎಲ್ರದ್ದು, ಎಲ್ರು ಮೊಬೈಲ್ ಒಂಚೂರು ಟಾರ್ಚ್ ಆನ್ ಮಾಡಿ ನೋಡು. ರಕ್ಷಿತ್ ಅವರಿಗೆ ಒಂದು ಸ್ಪೆಷಲ್. ಇಲ್ಲಿ ತನಕ ಕರ್ನಾಟಕದಲ್ಲಿ ಯಾರು ಕೂಡ ಈ ಪ್ರೀತಿಯನ್ನು ಕೊಟ್ಟಿರಬಾರ್ದು, ಆ ರೀತಿ ಇರಬೇಕು. ಎಲ್ಲರ ಮೊಬೈಲ್ ಟಾರ್ಚ್ ಎಲ್ರದ್ದು ಹಾಯ್ ಮಾಡ್ತಾರೆ. ಹೌದು, ಸರಸ್ವತಿ ಇಲ್ಲ ರಕ್ಷಿತಳಿಗೆ
ಈಗ ನಮ್ಮವ್ರು ಹೇಳ್ತಾ ಇದ್ದಾರೆ, ಎಲ್ಲರೂ ಟಾರ್ಚ್ ಆನ್ ಮಾಡಿ ನೋಡುವ, ಟಾರ್ಚ್ ಆನ್ ಮಾಡಿ. ಒಂದ್ಸಾರಿ ನಮ್ಮ ಹೊನ್ನಾವರದಲ್ಲಿ ಹರಿತಾ ಇರುವಂತ ನದಿ ಶರಾವತಿ, ಒಂದ್ಸರಿ ಶರಾವತಿ ನದಿ, ಶರಾವತಿ ನದಿ, ಶರಾವತಿ ನದಿ, ಶರಾವತಿ. ನಮ್ಗೆ ಇಷ್ಟ ಆಗತ್ತೆ, ಎಲ್ಲ ನಮ್ ದೇವ್ರೆ. ಮೊಬೈಲ್ ಒಂಚೂರು ಎಲ್ಲರ ಮೇಲೆತ್ತಿ, ಎಲ್ಲರ ಮೇಲೆತ್ತಿ. ನಾನೊಂದು ಕೆಲಸ ಮಾಡ್ತೇನೆ, ಆ ಮೊಬೈಲ್ ಟಾರ್ಚ್ ಒಂಚೂರು ಎಲ್ಲ ಲೈಟ್ಸ್ ಆಫ್ ಮಾಡಿ. ರಕ್ಷಿತ್ ಅವರು ನಿಮ್ಮ ಮೊಬೈಲ್ ಇದ್ರೆ ತರ್ತೀರಾ? ಫುಲ್ ಡೌನ್ ಮಾಡಿ, ಫುಲ್ ಡೌನ್, ಫುಲ್ ಡೌನ್, ಫುಲ್ ಡೌನ್, ಫುಲ್ ಡೌನ್, ಫುಲ್ ಡೌನ್, ಇನ್ನು ಡೌನ್, ಇನ್ನು ಡೌನ್, ಇನ್ನು ಡೌನ್, ಹೈಡ್ ಮಾಡಿ, ಹೈಡ್ ಮಾಡಿ, ಫುಲ್ ಹೈಡ್ ಮಾಡಿ. ರಕ್ಷಿತ್ ಅವರಿಗೆ ಈ ಬ್ಯೂಟಿ ಎಲ್ಲೂ ಸಿಗಬಾರ್ದು. ನಾನು ಎಲ್ಲ ಕೆಳಗೆ ಮಾಡಿ, ಫುಲ್ ಕೆಳಗೆ ಮಾಡಿ. ನಾನು ಕೊಡ್ತೇನೆ 3, 2, 1 ಅಂತ ಹೇಳಿದ ಮೇಲೆ ನಿಧಾನಕ್ಕೆ ಮೇಲೆ ಕೆತ್ತಬೇಕು ಮೊಬೈಲ್. ಒಂದ್ಸಗೆ 3, 2, 1 and start. ಬ್ಯೂಟಿ. ಸೈಡ್ ಬನ್ನಿ, ಮನೆಯಲ್ಲಿ ಬನ್ನಿ, ನಾನೇ ನಿಮ್ಗೆ ನನ್ನ ಕೈಯಲ್ಲಿ ಏಡಿ ಸಾರು ಮಾಡಿ ಕೊಡ್ತೀನಿ, ಮೀನ್ ಸಾರು ಮಾಡಿ ಕೊಡ್ತೀನಿ. ಯಾವಾಗ ಬರ್ಬೋದು? ಜಸ್ಟ್ ಪಡುಬಿದ್ರಿ ಉಡುಪಿ ಸೈಡ್ ಅಲ್ಲಿ ಬನ್ನಿ, ರಕ್ಷಿತಾನು ಮನೆಯಲ್ಲಿ ಅಂತ ಹೇಳಿ ಡೈರೆಕ್ಟ್ ಬಿಟ್ಬಿಡ್ತಾರೆ ನಿಮ್ಗೆ. ಅಷ್ಟು ಜನ ಹೋಗುವಲ್ಲ, ಒಂದು 10 ಬಸ್ ಮಾಡಿ ಬರ್ತೇವೆ. ಬನ್ನಿ ಬನ್ನಿ. ಎಷ್ಟು ಸಮುದ್ರದಲ್ಲಿ ಜಜ್ಜಿ ಇತ್ತು, ಎಲ್ಲ ಜಜ್ಜಿ ಸಾರು ಮಾಡಿದೆ. ಓಕೆ ಓಕೆ ಓಕೆ. ಹೊನ್ನಾವರದ ಪ್ರೀತಿ ಹೇಗನ್ನಿಸ್ತು? ನಮ್ಮ ಶ್ರೀರಾಮಣ್ಣ ಆಗಿರ್ಬೋದು, ಮಂಜುನಾಥ್ ಸರ್. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಹೊನ್ನವರದ ಈ ಕಾರ್ಯಕ್ರಮಕ್ಕೆ ಕಲೀಲಿಕ್ಕೆ ಈ ವರ್ಷ ನನಗೆ ಕಲಿತೀರಾ ನೀವು. ಐ ಹೋಪ್ ನೀವು ಪ್ರತಿ ವರ್ಷ ಪ್ರತಿ ಈವೆಂಟ್ ಅಲ್ಲಿ ನೀವು ನಿಮ್ಮ ಪ್ರೀತಿ ಹೀಗೇನೆ ಇರಲಿ. ಪ್ರತಿ ಈವೆಂಟ್ ಅಲ್ಲಿ ನೀವು ನನಗೆ ಕರೀತಾ ಇರಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಆಶೀರ್ವಾದ, ನಿಮ್ಮ ಎಲ್ಲ ಸಪೋರ್ಟ್ ಇಂದ ಓಕೆ, ನೀವು ರನ್ನರ್ ಅಪ್ ಮಾಡಿ ಬಿಟ್ಟಿದ್ದೀರಾ. ನಾನು ಒಬ್ಬರೇ ಗೆಲ್ಲಿಲ್ಲ. ನೀವು ಅಂದ್ರೆ ಹೇಗಾಯ್ತು ಅಂದ್ರೆ ನನಗೆ ಒಂದು ಮನೆಯ ಮಗಳು ಹಾಗೇನೆ ಸ್ವೀಕಾರ ಮಾಡಿದ್ದಾರೆ ಜನರು. ಓಕೆ, ಇದಕ್ಕಿಂತ ಮೇಲೆ ಎಂತ ಬೇಕು ನನಗೆ? ಸೊ ಥ್ಯಾಂಕ್ ಯು. ರಕ್ಷಿತ, ನಮ್ದು ಈಚೆ ಕಡೆ ಹುಡುಗರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಬೇಸರ ಮಾಡೋದು ನಾವು? ಥ್ಯಾಂಕ್ ಯು. ನಾವು ಮಾತ್ರ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ರಕ್ಷಿತಾ ಸೂಪರ್ ಸ್ಟಾರ್. ರೆಡಿಯಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮುತ್ತು ಮನಸ್ಸಿನ ಮುದ್ದಾದ ಹುಡುಗಿ, ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರೀತಿಯ ಬಾಯ್, ಬರ್ತೀನಿ. ಬಾಯ್ 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 ಬಾಯ್. ಬೀಳ್ಕೊಡುವ ಒಂದು ಚೂರಾದ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ರಕ್ಷಿತಾ ಅವರನ್ನ ನಮಗೋಸ್ಕರ ಇಷ್ಟು ತಡರಾತ್ರಿಯಲ್ಲಿ ಬಂದು ನಮ್ಮ ಮನಸ್ಸುಗಳನ್ನ ನಿಮ್ಮ ಮುದ್ದಾದ ಮಾತುಗಳೊಂದಿಗೆ ಖುಷಿಗೊಳಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. Thank you so much. Okay, I love you. Bye. Bye. ಸಮಯ ಮತ್ತೆ ಅದ್ಭುತವಾದಂತಹ ನೃತ್ಯಕ್ಕೆ ಸಾಕ್ಷಿಯಾಗ್ಲಿಕ್ಕಿದೆ. ಅದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಪಾಯಿಂಟ್ ಔಟ್ ಡ್ಯಾನ್ಸ್ ಕ್ರೂ ಅಂಕೋಲಾ ತಂಡವನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಈ ವೇದಿಕೆಯಲ್ಲಿ ನಿಮ್ಮನ್ನ ರಂಜಿಸ್ಕೊಳ್ಳೋದಿಕ್ಕೆ ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ. वहाँ से आधे अकेले चल के आना पड़ता।
ಬಾಯ್ 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 ಯಾನ್ ದೂಲ್ದ ನಡುಟು ಈತ್ ಜನತ ಹೆಂಗೆಲ್ಲ ಈತ್ ಕತ್ತಲಿತ್ತು ಅಲ್ಪ ಹೆಂಗೆಲ್ಲ ಗುರ್ತಾನ ಮಾತ್ರ ಅದಿಗೆ ಆಯ್ತಾ ಮುಖ ಬಾಡಿ ಗಾರ್ಡಿಗೆ ಹೆಂಗುಲ ನಿಗುದಾನ ಬಂಜಾರ ನಿಗ್ಲಿಗೆ ನೆನಪೈತಿ ಜನ ಲಿಟ್ರಲಿ ಹೆಂಗ್ ಈತ್ ಖುಷಿ ಅಂಡ್ ಹೊನವರ್ದ ಜನಕ್ಲಿಕ್ ತೂದು ಆಗಲ್ಲ ಖುಷಿ ಆಗಲ್ಲ ಒಂಜಿ ಮೋಕೆ ಪುರ ತೂದು ಮಸ್ತ್ ಖುಷಿ ಆನೆಗೆ ಅಲ್ಪೋಡ್ ಸತ್ಯ ಬರ್ರೆ ಮನಸ್ಸೆ ಆವಂದಿತ್ತು ಜಿ ಅಲ್ಪನೆ ನಡು ಟುಂತುಗ ಪಂದೆ ಆವಂದಿತ್ತುಂಡೆ ಹೆಂಗ್ ಗೊತ್ತುಂಡೆ ಅಂಚ ತೂಲಿಗೆ ಒಂದಿತ್ತೆ ಕೂಡ ಎಕ್ಸ್ಪೀರಿಯನ್ಸ್ ಮಲ್ಪರುಂಡೆ ಒಂಜೇ ಸತಿ ಲೈಫ್ ಆಪಿನೇ ಪೂರ ಒಂಜಿ ಸತಿ ಐಕ್ ಪ್ರೆಸೆಂಟ್ ಮೂವ್ಮೆಂಟ್ ಎಂಜಾಯ್ ಮಲ್ತು ಬಿಡೋಡು ಅವು ಗೆತ್ತೊಂದು ಬಿಡೋಡು ನಮ್ಮ ಪ್ರೀತಿ ಬೊಕ್ಕ ನಮಕ್ ಉಂದಿ ಪೂಜೆ ಆದಾಗ ಒಬ್ಬಯ್ಯ ನಕ್ಕೆ ಆಯ್ನ ಎನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೈಕ್ ನಗುಲ್ ಫಾಲೋ ಮಲ್ತಂದಿಲ್ಲ ಪಾಪಯ್ಯ ಸಿ ಒಂಜಿ 10 ಬೈಕ್ ಉಂಡು ತೂಲ ಪಿರವುಡು ಅಂದ ಅವು ಪೂರ ಥಂಡ ಆತನ ಅಗುಲ್ ಫಾಸ್ಟ್ ವೇರ್ ಉಡುಪಿ ಒಂದು ಪೂರ ಪಡುಬಿದ್ರಿ ಮುಟ್ಟಾನೆ ಬರ್ಪೇರ ಅಂದಿದ್ದೆ ಬೈಕ್ जन फॉलो मलता नहीं दिख रहा है बाहर का पापा पूरा बाइक बैठे खाली मिरर निकाल रहा इधर से या मुझे करो ಒಂದು 5 ನಿಮಿಷ ಇಳಿದು ಬಿಡಿ ರಕ್ಷಿತಾ ಒಂದು 5 ನಿಮಿಷ 5 ಮಿನಿಟ್ಸ್ ಅವರಿಗೆ ಕೊಟ್ಟಿದ್ದಿಲ್ಲ ಬೈಕ್ ಸುಮ್ಮನೆ ಓಡ್ಕೊಂಡು ಬರ್ತಾರೆ ಆಯ್ತು ರಾತ್ರಿ ಹೋಗಿ ವೋಟ್ ಮಾಡಿದವರು ಬಿಗ್ ಬಾಸ್ ಥ್ಯಾಂಕ್ ಯು थैंक यू ಬಾಯ್ ಸರ್ ಬಾಯ್ ಬಾಯ್ ಇನ್ನೊಂದು 2 ವರ್ಷ ಹೋದ್ರೆ ಉಂಟಲ್ಲ ರಕ್ಷೆ ಕೈ ಸಿಗಲ್ಲ ಒಳ್ಳೆ BMW ಕಾರಲ್ಲಿ ತಿರುಗಾಡೋದೇ ಮತ್ತೆ ನಿಜ ಎಲ್ಲ ದೇವ್ರ ಕೊರಗಜ್ಜದ್ದು ಎಲ್ಲ ಕೊರಗಜ್ಜದ್ದು ಎಲ್ಲ ಕೊರಗಜ್ಜ ಅಜ್ಜನ್ನೆಲ್ಲ ರಕ್ಷಿತಾಗ ಈ ಸೈಡ್ ಫ್ಯಾನ್ಸ್ ಮಾತ್ರ ಜಾಸ್ತಿ ಇದ್ದಾರೆ ತುಂಬಾ ಫ್ಯಾನ್ಸ್ ಇದೆ ತುಂಬಾ ರಕ್ಷಿತಾ ಅವಳಿಗೆ ಇನ್ನೂ ಮತ್ತೆ 2 ವರ್ಷ ಉಂಟಲ್ಲ BMW ಕಾರಲ್ಲಿ ನೋಡಿ ರಕ್ಷಿತಾ ನಿಮಗೆ ರಕ್ಷಿತಾ ಇನ್ನೊಂದು 2 ವರ್ಷ ಹೋದ ನಂತರ ನಿಂಗೆ BMW ಕಾರಲ್ಲಿ ನೋಡುದು ನಾವು ಆಯ್ತಾ ಗೈಸ್ ಆಕ್ಚುಲಿ ನಾನು ಗೊತ್ತೇನು ಬೇಜಾರ್ಲಾಂಡ್ ಗಾಡಿ ಕಂಟಿನ್ಯೂಸ್ಲಿ ಬೈಕ್ ಅದೇ ಒಂಜಿ ಎದ್ದು 5 ಕಿಲೋಮೀಟರ್ ಫಾಲೋ ಮಲ್ತೊಂದು ಬೊಕ್ಕ ಇಂಚ ಸೈಡ್ ಉಂತೀನಿ ಬೊಕ್ಕ 5 ಕಿಲೋಮೀಟರ್ ಅತಿಯತ್ಯ 2 ಕಿಲೋಮೀಟರ್ ಫಾಲೋ ಮಲ್ತೊಂದಿತ್ತು ಎಂಗ್ಲೆ ಬೇಜಾರಾಣೆ ಸೈಡ್ ಒಂದು ಮಲ್ತು ಎಂಗುಲು ಬೊಕ್ಕ ರಬ್ಬರಪ್ಪ ಫೋಟೋ ಗೆತ್ತ ಎಂಗುಲು ಆಂಡಲಿತ್ತೆ ಕೂಡ ಬನ್ನೊಂದುಲೆ ಕೂಡ ಜನ ಬರೋಂದುಲೆ ರೆಕಮೆಂಡ್ ಯಾವ ಇತ್ತೆ ಪೋಯ್ ಇತ್ತೆ ಆಲ್ರೆಡಿ 7 ಗಂಟೆ ಅವನು ಗೊತ್ತುಂಡೆ ಇರೆಗ್ 126 ಒಂಚರೆ ಗಂಟೆ ರಾತ್ರಿ ಅವನುಂಡು ಓಕೆ ಸೊ ಮಸ್ತ್ ಮಜಾ ಉಂಡು ಇನ್ನಿತ ಈವೆಂಟ್ ಮಸ್ತ್ ಗಮ್ಮತ್ ಇತ್ತುಂಡು ಈಗ ಮುನ್ನೆ ಎಂಡ್ ಮಲ್ಪೋಲ್ ಮುನ್ನಿನ ಬ್ಲಾಗ್ ಇತ್ತೆ ಇಲ್ಲ ಹೋದನ್ ಮಲ್ಪೆ 7 ಗಂಟೆ ಮುಟ್ಟು ಅಂತ ಪನ್ಪೆ ಮೊಗಲ್ ಇತ್ತಲ್ಲ ಪಿರೌಡು ಬರೋಂದೇ ಇಲ್ಲ ರಾತ್ರಿದ 3 ಗಂಟೆ ಅಂಡ್ ಇಂಗುಲ್ತೆ ಜಸ್ಟ್ ಮುಟ್ಟಿನಿ ಇಂಚಿ ಜೈದಿತ್ತ ಗಾಡಿ ಇದು ಗೊತ್ತಾಯ್ಜಿ ಸೊ ಇತ್ತವು ಇತ್ತ ಇಂಕುಲ್ ಆರಾಮಲ್ವಾ ಇತ್ತ ಬರ್ತೀನಿ ಗೊತ್ತಾಯ್ ಬೊಕ್ಕ ಇಂಚೆನ ಬ್ಲಾಗ್ ತಗೊಂಡು ಪ್ಲೇ ಇಂಚನೆ ಪ್ರೀತಿ ಕರಂದು ಪ್ಲೇ ಬಾಯ್.